ನಮಸ್ಕಾರ. ದೇವರೇ ಗತಿ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾವು ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಯಾವ್ಯಾವ ಗ್ರಹಗಳ ಒಂದು ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ್ಯಾವ ರೀತಿಯಾಗಿರುವಂತಹ ಪರಿಣಾಮವನ್ನು ಕೊಡುತ್ತೆ ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಸಿಂಹರಾಶಿಯವರಿಗೆ, ಸಿಂಹರಾಶಿಯಲ್ಲಿ ನಾವು ನೋಡಿದ್ದೇ ಆಯಿತು ಅಂತಾದರೆ ಸಿಂಹರಾಶಿಯವರಿಗೆ ಇಷ್ಟು ದಿವಸ ವ್ಯಯದಲ್ಲಿ ಗುರು, ಅವರಿಗೆ ಏಕಾದಶದಿಂದ ವ್ಯಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಿದ್ದಂತಹ ಗುರು ಒಂದು ಸ್ವಲ್ಪ ಸಮಸ್ಯೆಗಳನ್ನು, ಎಲ್ಲೋ ಒಂದು ರೀತಿ ಬೇಡದೇ ಇರುವಂತಹ ರೀತಿಯಲ್ಲಿ ಖರ್ಚುಗಳನ್ನು, ಆ ಖರ್ಚು ಬೇಡದೇ ಇರೋ ರೀತಿ ಅಂತ ಹೇಳಲಿಕ್ಕೂ ಆಗಲ್ಲ. ಯಾಕೆಂದರೆ ಧರ್ಮಕಾರಕನಾಗಿರುವಂತಹ ಗುರು ಒಳ್ಳೆ ಕೆಲಸದಲ್ಲೇ ಖರ್ಚು ಮಾಡ್ತಾನೆ. ಆದರೆ ಅದೆಲ್ಲ ಹೊರೆ ಆಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಒಂದಷ್ಟು ತಿಂಗಳಿನಿಂದ ಸಿಂಹರಾಶಿಯವರಿಗೆ ಬಂದ ಒಂದು ಸಾಧ್ಯತೆಗಳು ಇತ್ತು. ಹಾಗಾಗಿ ಇನ್ನು ಮುಂದೆ ಲಾಭಸ್ಥಾನದಲ್ಲಿ ಗುರುವಿನ ಸಂಚಾರ ಅನ್ನುವಂಥದ್ದು ಆಗತ್ತೆ. ಗುರುವಿನ ಸಂಚಾರ ಲಾಭಸ್ಥಾನದಲ್ಲಿ ಆಗಿ ಗುರುವಿನ ದೃಷ್ಟಿ ಎನ್ನುವಂಥದ್ದು ಸಪ್ತಮ ಸ್ಥಾನದ ಮೇಲೆ ಬರುತ್ತೆ. ಹಾಗಾಗಿ ಕೌಟುಂಬಿಕವಾಗಿ ಇದ್ದಂತಹ ಮನಸ್ತಾಪಗಳೆಲ್ಲವೂ ಕೂಡ ದೂರವಾಗತ್ತೆ. ಇಷ್ಟಾಯಿತು ಅಂದ ಪಕ್ಷ ಎಲ್ಲ ಸರಿ ಹೋಗುತ್ತಾ ಅಂತಂದರೆ ಇಲ್ಲ. ಯಾಕೆಂದರೆ ನಾವು ಒಂದೇ ಗ್ರಹ ಸಂಚಾರವನ್ನು ಆಧಾರವಾಗಿ ಇಟ್ಕೊಂಡು ಹೇಳಲಿಕ್ಕಾಗಲ್ಲ. ಪಂಚಮ ಸ್ಥಾನದಲ್ಲಿ ರವಿಯ ಯೋಗ, ಕುಜನ ಯೋಗ ಬರೋದರಿಂದ, ಅಷ್ಟಮ ಸ್ಥಾನದಲ್ಲಿ ಶನಿಯ ಯೋಗ ಬರೋದರಿಂದ ವೇದ್ಯ ಮನಃಕುಂಠತ ಅಂತ ಹೇಳೋ ರೀತಿಯಲ್ಲಿ ಒಂದಷ್ಟು ಮಾನಸಿಕವಾಗಿರುವಂತಹ ವೇದನೆಗಳು, ಎಲ್ಲೋ ನನಗೆ ತೊಂದರೆ ಆಗ್ತಿದೆ ಅನ್ನುವಂತಹ ಒಂದು ನೋವು ಅನ್ನುವಂಥದ್ದು ಇನ್ನೂ ಕಂಟಿನ್ಯೂ ಆಗುವಂತಹ ಒಂದು ಸಾಧ್ಯತೆ ಈ ಸಿಂಹರಾಶಿಯವರಿಗೆ ಕಾಣಸಿಗತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲೋ ಗುರುವಿನ ಸಂಚಾರ ಒಂದು ಸ್ವಲ್ಪ ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ಆ ಗುರುವಿನ ಸಂಚಾರದಿಂದ ಇದ್ದಂತಹ ಸಮಸ್ಯೆಗಳು ಎಲ್ಲೋ ಕರಗಿ ಹೋಗುವಂತಹ ಸಾಧ್ಯತೆ ಕಂಡು ನಿಮಗೆ ಸ್ವಲ್ಪ ಉಪಶಮನ ಅನ್ನುವಂಥದ್ದು ಕಾಣಬಹುದು. ಪಂಚಮ ಸ್ಥಾನದಲ್ಲಿ ರವಿಯ ಕುಜನ ಸಂಚಾರ ಆಗೋದ್ರಿಂದ ಎರಡೂ ಒಂದೇ ರೀತಿಯಾಗಿರೋ ತತ್ವ ಇರುವಂತಹ ಗ್ರಹಗಳಾದ ಕಾರಣ ಒಂದು ರೀತಿ ವಿದ್ಯಾರ್ಥಿಗಳಿಗೆ ಇಂಥದನ್ನು ಓದು ಅಥವಾ ಇಂಥದನ್ನು ಓದಿದ್ರೆ ಅನುಕೂಲ ಇದೆ ಅಂತ ಹೇಳಿದ್ರೆ ಅವರು ಕೇಳದೇ ಇರುವಂತಹ ಸಾಧ್ಯತೆಯಿಂದ ಹೈಯರ್ ಎಜುಕೇಷನ್ ಸಂಬಂಧದಲ್ಲಿ ಒಂದು ಸ್ವಲ್ಪ ತೊಡಕುಗಳನ್ನು ತಂದುಕೊಳ್ಳುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಈ ಸಿಂಹರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ಸಿಂಹರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನನ್ನು ಮಾಡ್ತಿದ್ರೆ ಸ್ವಲ್ಪ ಡಿಸೆಂಬರ್ ತಿಂಗಳಿನಲ್ಲಿ ಇರುವಂತಹ ಸೋಮಾರಿತನವನ್ನು ಬಿಟ್ಟು ಮನಸ್ಸಿನಲ್ಲಿ ಹೀಗೆ ಮಾಡಬೇಕಾಗಿತ್ತು ಹಾಗೆ ಮಾಡಬೇಕಾಗಿತ್ತು ಅನ್ನುವಂತಹ ಯೋಚನೆಯನ್ನು ಬಿಟ್ಟು ಮಾಡ್ತಿರುವಂಥದ್ರ ಮೇಲೆ ಲಕ್ಷ್ಯವನ್ನು ಕೊಟ್ಟಿದ್ದೇ ಆಯಿತು ಅಂತಂದರೆ ಅನುಕೂಲಗಳು ಅನ್ನುವಂಥದ್ದು ಕಾಣಸಿಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳು ಶನಿಯಿಂದ ಬಂದಿದ್ದರೆ, ಬೇಡದೇ ಇರುವಂತಹ ರೀತಿ ಖರ್ಚುಗಳು ಶನಿಯಿಂದ ಬಂದಿದ್ದರೆ ಅದೆಲ್ಲದಕ್ಕೂ ಕೂಡ ಅಷ್ಟಮ ಶನಿಯ ಒಂದು ದೋಷ ಅನ್ನುವಂಥದ್ದು ಕಾರಣವಾಗುತ್ತೆ. ಶನಿ ಶಾಂತಿ ಅನ್ನುವಂಥದ್ದು ಸ್ವಲ್ಪ ನಿಮಗೆ ಉಪಶಮನವನ್ನು ಕೊಡುತ್ತೆ. ಶನಿ ಶಾಂತಿ ಯಾರು ಮಾಡಿಸಿಲ್ಲ ಅಂತಂದರೆ ಶನಿ ಶಾಂತಿಯನ್ನು ಅವಶ್ಯವಾಗಿ ಮಾಡಿಸಿ. ಮತ್ತು ಶಾಸ್ತ್ರಗಳು ಹೇಳುವಂತಹ ರೀತಿಯಲ್ಲಿ ಶನಿ ಅನುಕೂಲ ಮಾಡಬೇಕು ಅಂದರೆ ಏನು ಮಾಡಬೇಕು? ನೀಚಾನ್ನ ದಾನ ಅಂತ ಕರಿತೀವಿ. ಅಂದರೆ ಯಾರು ತುಂಬ ಆಹಾರಕ್ಕೆ ಅಪೇಕ್ಷೆಗಳಿರ್ತಾರೋ, ಅಂದರೆ ತುಂಬ ದರಿದ್ರರಿರ್ತಾರೋ, ಅನ್ನಕ್ಕೂ ಕೂಡ ಗತಿ ಇರಲ್ವೋ ಅಂತಹ ಭಿಕ್ಷುಕರಿಗಾಗಿರ್ಬೋದು, ತುಂಬ ಕಷ್ಟದಲ್ಲಿರುವಂಥವ್ರಿಗಾಗಿರ್ಬೋದು, ಅಥವಾ ಆರ್ಥಿಕವಾಗಿ ತುಂಬ ಸಮಸ್ಯೆಯಲ್ಲಿರುವಂಥವ್ರು, ಅಂಥವರಿಗೆ ಅನ್ನದಾನವನ್ನು ಮಾಡಿದರೆ ತುಂಬ ಉತ್ತಮ ಫಲಗಳು ಅನ್ನೋಂಥದ್ದು ಸಿಂಹರಾಶಿಯವರಿಗೆ ಸಿಗುತ್ತೆ. ಅಂತಹ ಮಾಡುವಂತಹ ಎಷ್ಟೋ ಸಂಘಗಳು ನಮಗೆ ಕಾಣಸಿಗತ್ತೆ. ಅಂಥ ಕಡೆ ಹೋಗಿ ನಿಮಗೆ ಗೊತ್ತಿರುವಂತಹ ರೀತಿ ನಿಮ್ಮ ಶಕ್ತಿಯಾನುಸಾರವಾಗಿ ನೀವು ಅದಕ್ಕೆ ಕಾಂಟ್ರಿಬ್ಯೂಟನ್ನು ಮಾಡಿ, ನಿಮ್ಮ ಕೈಲಾದರೆ ನೀವೇ ಬಡಿಸುವಂಥದ್ದೋ ಅಥವಾ ಅವರಿಗೇನಾದ್ರು ವಸ್ತ್ರವನ್ನು ಕೊಡುವಂಥದ್ದೋ ಈ ರೀತಿಯನ್ನು ಮಾಡಿದ್ದೇ ಆಯಿತು ಅಂತಂದರೆ ಶನಿ ಅತ್ಯಂತ ತೃಪ್ತನಾಗ್ತಾನೆ. ಅದರಿಂದ ನಿಮಗೆ ಅನುಕೂಲಗಳು ಅನ್ನುವಂಥದ್ದು ಕಾಣಸಿಗತ್ತೆ.